ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಷ್ಣು ಸಹಸ್ರನಾಮದ 46ನೆಯ ತಿರುನಾಮ ಅಪ್ರಮೇಯ ಅಂತ. ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಕಥೆಯನ್ನು ನೋಡೋಣ. ಕರ್ನಾಟಕದಲ್ಲಿ ಚನ್ನಪಟ್ಟಣದ ಹತ್ತಿರ ಇರುವ ದೊಡ್ಡ ಮಳೂರಿನಲ್ಲಿ ಈ ಅಪ್ರಮೇಯ ಸ್ವಾಮಿಯ ದೇವಸ್ಥಾನ ಇದೆ. ಇಲ್ಲಿ ಅಪ್ರಮೇಯ ಸ್ವಾಮಿ 4 ಕೈಗಳಿಂದ ನಿಂತಿರುವ ಭಂಗಿಯಲ್ಲಿ ನಮಗೆ ದರ್ಶನ ಕೊಡ್ತಾನೆ. ಮೇಲಿನ 2 ಕೈಗಳಲ್ಲಿ ಶಂಖ ಚಕ್ರಗಳನ್ನು ಹಿಡಿದು, ಕೆಳಗಿನ ಒಂದು ಕೈಯಲ್ಲಿ ಗದೆಯನ್ನು, ಮತ್ತೊಂದು ಕೈಯಲ್ಲಿ ಅಭಯ ಹಸ್ತವನ್ನು ನೀಡುತ್ತಾ ಅರವಿಂದವಲ್ಲಿ ನಾಯಕಿಯ ಜೊತೆ ಅಪ್ರತಿಮ ತೇಜಸ್ಸಿನಿಂದ ನಮಗೆ ದರ್ಶನ ಕೊಡುತ್ತಾನೆ ಆ ಅಪ್ರಮೇಯ ಸ್ವಾಮಿ. ಬ್ರಹ್ಮಾಂಡ ಪುರಾಣದ ಅಧ್ಯಾಯಗಳಲ್ಲಿ ಈ ದೇವರ ಬಗ್ಗೆ ಉಲ್ಲೇಖ ಇದೆ. ಈ ದೇವಸ್ಥಾನಕ್ಕೆ ಅಡಿಪಾಯವೇ ಇಲ್ಲ, ಮರಳಿನ ಮೇಲೆಯೇ ಕಲ್ಲಿನ ಕಟ್ಟಡವನ್ನು ಕಟ್ಟಲಾಗಿದೆ. ಇದಕ್ಕೆ ಬಲವಾದ ಅಡಿಪಾಯವೇ ಇಲ್ಲದೆ ವರ್ಷಾನುವರ್ಷಗಳಿಂದ ಬಲವಾಗಿ ನಿಂತಿದೆ ಈ ದೇವಸ್ಥಾನ. ಆಕ್ಚುಲಿ ಆ ಊರಿಗೆ ಮಳಲೂರು ಅಂತ ಹೆಸರು. ಮಳಲು ಅಂದರೆ ಮರಳು, ಸ್ಯಾಂಡ್ ಅಂತ. ಮರಳಾಗಿರುವ ಪ್ರದೇಶ ಅಂತ. ಈಗ ದೊಡ್ಡ ಮಳೂರು ಅಂತಲೇ ಆಗಿದೆ. ಕೃತಯುಗದಲ್ಲಿ ರಾಜ ವಿಜಯಪಾಲ, ತ್ರೇತಾಯುಗದಲ್ಲಿ ಕಣ್ವ ಋಷಿ, ದ್ವಾಪರ ಯುಗದಲ್ಲಿ ಲಂಬಕರ್ಣನು, ಕಲಿಯುಗದಲ್ಲಿ ವಿಜ್ಞಾನೇಶ್ವರ, ಇಂತಹ ಮಹಾನ್ ಚೇತನರು ಪೂಜಿಸಿರುವಂತಹ ಜಾಗ ಇದು ಅಂತ ಹೇಳಲಾಗಿದೆ. ಅಮರ ಜೀವಿಗಳಾದ ಕಣ್ವರು ಮತ್ತು ಕಪಿಲ ಮಹರ್ಷಿಗಳು ಇವತ್ತಿಗೂ ಅಲ್ಲಿ ಪೂಜೆ ಮಾಡುತ್ತಾರೆ. ಪೂಜಾರಿ ಪೂಜೆ ಮುಗಿಸಿ ಗರ್ಭಗುಡಿಯನ್ನ ಬೀಗ ಹಾಕಿ ಹೋಗಿದ್ದರೂ ರಾತ್ರಿಯ ವೇಳೆಯಲ್ಲಿ ಘಂಟಾನಾದ ಕೇಳಿ ಬರುತ್ತೆ. ತ್ರೇತಾಯುಗದಲ್ಲಿ ಶ್ರೀರಾಮ ಈ ಊರಿನಲ್ಲಿದ್ದು ಅಪ್ರಮೇಯನನ್ನು ಪೂಜಿಸಿದ ಅಂತ ಕೂಡ ಹೇಳಲಾಗಿದೆ. ಅಯೋಧ್ಯೆಯಷ್ಟೇ ತುಂಬಾ ಸುಂದರವಾಗಿದೆ ಈ ಪ್ರದೇಶ ಅಂತ ಶ್ರೀರಾಮ ಮೆಚ್ಚಿಕೊಂಡು ಹಲವಾರು ವರ್ಷಗಳು ಇಲ್ಲಿಯೇ ಇದ್ದು ಪೂಜೆ, ಹವನ, ಹೋಮ ಎಲ್ಲವನ್ನೂ ಮಾಡಿದ್ದ ಅನ್ನುವ ಸ್ಥಳ ಪುರಾಣ ಕೂಡ ಇದೆ. ಅದಕ್ಕೆ ಇದನ್ನ ದಕ್ಷಿಣದ ಅಯೋಧ್ಯೆ ಅಂತ ಕೂಡ ಕರೆಯಲಾಗಿದೆ. ರಾಮಾಪ್ರಮೇಯ ದೇವಸ್ಥಾನ ಅನ್ನುವ ಹೆಸರು ಕೂಡ ಇದೆ. ಇಲ್ಲಿ ನಾವು ನವನೀತ ಕೃಷ್ಣನನ್ನು ಕೂಡ ನೋಡಬಹುದು. ಮಧ್ವ ಪರಂಪರೆಯಲ್ಲಿ ಬಂದ ವ್ಯಾಸರಾಯರಿಗೆ ಈ ದೊಡ್ಡ ಮಳೂರಿನ ಅಪ್ರಮೇಯ ಸ್ವಾಮಿಯ ಮೇಲೆ ತುಂಬಾ ಭಕ್ತಿ. ವ್ಯಾಸರೇ ಇಲ್ಲಿ ಅರ್ಚನೆ, ಪೂಜೆ ಎಲ್ಲ ಮಾಡ್ತಾ ಇದ್ರು. ರಾಮಾನುಜಾಚಾರ್ಯರು ಕೂಡ ಇಲ್ಲಿ ಕೆಲ ಕಾಲ ಇದ್ದು ಅಪ್ರಮೇಯ ಸ್ವಾಮಿಯ ಸೇವೆ ಮಾಡಿದ್ದಾರೆ. ನವನೀತ ಕೃಷ್ಣನ ಮೇಲೆ ತುಂಬಾ ಪ್ರೀತಿ ಇದ್ದ ವ್ಯಾಸರಾಯರೇ ಇಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಪುರಂದರದಾಸರ ಈ ಪ್ರಸಿದ್ಧವಾದ ಹಾಡು ಯಾರಿಗೆ ತಾನೇ ಗೊತ್ತಿಲ್ಲ. ಅನ್ನುವ ಈ ಹಾಡನ್ನು ಅಪ್ರಮೇಯ ಸ್ವಾಮಿಯ ದೇವಸ್ಥಾನದಲ್ಲಿಯೇ ಆ ನವನೀತ ಕೃಷ್ಣನನ್ನು ಕುರಿತು ಹಾಡಿದ್ದಾರೆ. ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳ ಭಾಗ್ಯ ಕೊಟ್ಟು ಆಶೀರ್ವಾದ ಮಾಡ್ತಾನೆ ಈ ನವನೀತ ಕೃಷ್ಣ. ನಮಗೆ ಮಕ್ಕಳನ್ನು ಕೊಡು, ನಿನಗೆ ತೊಟ್ಟಿಲನ್ನು ಕಟ್ಟುತ್ತೇವೆ ಅನ್ನುವ ಹರಕೆಯನ್ನು ಮಾಡಿಕೊಳ್ಳುತ್ತಾರೆ ಮಕ್ಕಳು ಇಲ್ಲದೆ ಇರುವ ದಂಪತಿಗಳು. ಮಕ್ಕಳು ಆದ ಮೇಲೆ ಮಗುವಿನ ಜೊತೆ ಬಂದು ಹರಕೆಯನ್ನು ಪೂರೈಸ್ತಾರೆ. 6 ತಿಂಗಳ ಮಗುವಿನ ಹಾಗೆ ಅಂಬೆಗಾಲು ಇಟ್ಟು ಬರುವ ಹಾಗಿದ್ದಾನೆ ಇಲ್ಲಿ ನವನೀತ ಕೃಷ್ಣ. ನವನೀತ ಅಂದ್ರೆ ಬೆಣ್ಣೆ ಕೃಷ್ಣ. ತಲೆಯ ಮೇಲೆ ಗುಂಗುರು ಕೂದಲು, ಕತ್ತಿನಲ್ಲಿ ಸರ, ಕಿವಿಗಳಲ್ಲಿ ಲೋಲಾಕು, ಕೈಕಾಲುಗಳಲ್ಲಿ ಬಳೆಗಳು, ಎಲ್ಲಾ ಬೆರಳುಗಳಲ್ಲಿಯೂ ಉಂಗುರಗಳು. ಒಂದು ಕೈಯಲ್ಲಿ ಬೆಣ್ಣೆ, ಮತ್ತೊಂದು ಕೈಯನ್ನು ನೆಲಕ್ಕೆ ಊರಿ ಒಂದು ಕಾಲನ್ನು ಮಡಚಿಕೊಂಡಿರುವ, ಮತ್ತೊಂದು ಕಾಲಿನಲ್ಲಿ ತೆವಳಿಕೊಂಡು ಮುಂದೆ ಬರುತ್ತಿರುವ ಹಾಗೆ ಇರುವ ಈ ವಿಗ್ರಹ ತುಂಬಾ ಅದ್ಭುತವಾಗಿದೆ. ಅವನಿಗೆ ದೃಷ್ಟಿ ತಗುಲಬಾರದು ಅಂತ ಅವನ ಕತ್ತಿನಲ್ಲಿ ಹುಲಿಯ ಉಗುರಿನ ಸರ ಕೂಡ
ಇದೆ. ಇಲ್ಲಿ ಅರವಿಂದವಲ್ಲಿ ತಾಯಾರ್ ಮಹಾಲಕ್ಷ್ಮಿಯ ವಿಗ್ರಹ ಕೂಡ ಇದೆ. ತಾಯಾರ್ ಅಂದರೆ ತಾಯಿ ಅಂತ. ತಮಿಳುನಾಡು, ಕರ್ನಾಟಕ, ಉತ್ತರ ಭಾರತದಿಂದ ಕೂಡ ಅನೇಕ ಭಕ್ತಾದಿಗಳು ಇಲ್ಲಿಗೆ ಭೇಟಿ ಕೊಡ್ತಾರೆ. ಗಂಗರು ಆಳುವ ಕಾಲದಲ್ಲಿ ಈ ದೇವಸ್ಥಾನವನ್ನ ವಿಸ್ತರಣೆ ಮಾಡಲಾಗತ್ತೆ. 11ನೆಯ ಶತಮಾನದಲ್ಲಿ ಚೋಳರಾಜನಾದ ರಾಜೇಂದ್ರ ಸಿಂಹ ಈ ದೇವಸ್ಥಾನದ ಪುನರುಜ್ಜೀವನ ಮಾಡಿಸಿದ, ಅಂದ್ರೆ ರಿನೋವೇಟ್ ಮಾಡಿದ. ಈ ದೇವಸ್ಥಾನದ ಪೂರ್ವ ದಿಕ್ಕಿನಲ್ಲಿ ನಿರ್ಮಲಾ ನದಿ ಹರಿಯತ್ತೆ. ಅದಕ್ಕೆ ಕಣ್ವ ನದಿ ಅನ್ನುವ ಹೆಸರು ಕೂಡ ಇದೆ. ಇಲ್ಲಿ ಕಣ್ವ ಮಹರ್ಷಿಗಳು ಹೋಮ ಹವನಾದಿಗಳನ್ನ ಮಾಡ್ತಾ ಇದ್ದರು. ಈ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದರೆ ಪಂಚ ಮಹಾಪಾತಕಗಳಿಂದ ಕೂಡ ಮುಕ್ತಿ ಸಿಗತ್ತೆ, ಎಲ್ಲಾ ಕಾಯಿಲೆಗಳಿಂದಲೂ ಮುಕ್ತರಾಗಬಹುದು ಅನ್ನುವ ಪ್ರತೀತಿ ಇದೆ. ಇನ್ನು ಶ್ರೀರಾಮಾಯಣದಲ್ಲಿ ಮೂವರು ಶ್ರೀರಾಮನನ್ನೇ ಅಪ್ರಮೇಯ ಅಂತ ಕರೆದಿದ್ದಾರೆ. ಮಾರೀಚ, ತಾರ ಮತ್ತು ಮಂಡೋದರಿ. ದುಷ್ಟ ಮಾರೀಚ ರಾವಣನ ಸೋದರ ಮಾವ. ಅವನು ರಾವಣನಿಗೆ ಹೇಳ್ತಾನೆ, ಎಚ್ಚರ, ಅಪ್ರಮೇಯಂ ತತ್ತೇಜಃ ಯಸ್ಯ ಸಾ ಜನಕಾತ್ಮಜ ಅಂತ. ಹೇ ರಾವಣ, ಜಾನಕಿ ವಲ್ಲಭನ ತೇಜಸ್ಸು ಎಣೆಯಿಲ್ಲದ್ದು, ಹುಷಾರಾಗಿರು ಅಂತ. ಲಾರ್ಡ್ ರಾಮಾಸ್ ರೇಡಿಯನ್ಸ್ ಈಸ್ ಇಮ್ಮೆಜರಬಲ್, ಬಿ ಕಾಶಿಯಸ್ ಅಂತ. ಇನ್ನು ವಾಲಿಯ ಹೆಂಡತಿ ತಾರೆ ವಾಲಿಯ ವಧೆ ಆದ ಮೇಲೆ ರಾಮನನ್ನು ನೋಡಿ ಹೇಳ್ತಾಳೆ, ತ್ವಂ ಅಪ್ರಮೇಯಶ್ಚ ದುರಾಸದಶ್ಚ ಜಿತೇಂದ್ರಿಯಶ್ಚ ಉತ್ತಮ ಧಾರ್ಮಿಕಶ್ಚ ಅಕ್ಷಯ ಕೀರ್ತಿಶ್ಚ ಅಂತ ಹೊಗಳುತ್ತಾಳೆ. ರಾವಣನ ಹೆಂಡತಿಯಾದ ಮಂಡೋದರಿ ಕೂಡ ಶ್ರೀರಾಮನನ್ನು ಅಪ್ರಮೇಯ ಅಂತ ಕೊಂಡಾಡುತ್ತಾಳೆ. ಅವನು ಎಲ್ಲರಿಗಿಂತ ಮಿಗಿಲಾದವನು. ಈ ದೊಡ್ಡ ಮಳೂರಿನಲ್ಲಿ ಆ ಭಗವಂತ ಅಪ್ರಮೇಯನಾಗಿಯೂ ಅಂಬೆಗಾಲು ಕೃಷ್ಣನಾಗಿಯೂ ನಮಗೆ ದರ್ಶನ ಕೊಡ್ತಾನೆ. ಈ ಅಪ್ರಮೇಯ ಸ್ವಾಮಿಯ ದೇವಸ್ಥಾನದ ಪವಾಡಗಳು ಒಂದೇ ಎರಡೇ. ದೇವಸ್ಥಾನದ ಬಾಗಿಲು ಹಾಕಿಕೊಂಡು ಹೋಗಿದ್ದರೂ ಅಲ್ಲಿ ಪೂಜೆ ನಡೆಯುತ್ತೆ. ನವನೀತ ಕೃಷ್ಣ ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸುತ್ತಾನೆ. ಅಡಿಪಾಯವೇ ಇಲ್ಲದ ದೇವಸ್ಥಾನ ಶತಮಾನಗಳಿಂದಲೂ ಗಟ್ಟಿಯಾಗಿಯೇ ನಿಂತಿದೆ. ಆ ಮಹಾವಿಷ್ಣು ಇಲ್ಲಿ ನವನೀತ ಕೃಷ್ಣನಾಗಿ ಅಪ್ರಮೇಯ ಸ್ವಾಮಿಯಾಗಿಯೂ ನಮಗೆ ದರ್ಶನ ಕೊಡ್ತಾನೆ. ಪ್ರಮೇಯ ಅಂದರೆ ಅರ್ಥ ಮಾಡಿಕೊಳ್ಳುವವನು ಅಂತ. ಅಪ್ರಮೇಯನ್ ಅಂದರೆ ಅವನನ್ನು ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ ಅಂತ. ಆಳ್ವಾರರು ಈ ಭಗವಂತನ ಮೇಲೆ ಹಾಡಿದ್ದಾರೆ, ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಾಧ್ಯವೇ ಅಂತ. ಆ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಕೂಡ ಆ ಭಗವಂತನೇ ನಮಗೆ ಅನುಗ್ರಹ ಮಾಡಬೇಕು. ಅವನನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಅದಕ್ಕೆ ಅವನಿಗೆ ಅಪ್ರಮೇಯ ಅಂತ ಕರೆಯುವುದು. ಇದೇ ವಿಷ್ಣು ಸಹಸ್ರನಾಮದ 46ನೆಯ ತಿರುನಾಮ. ನಾವು ಕೂಡ ಅಪ್ರಮೇಯಾಯ ನಮಃ ಅನ್ನುವ ಈ ತಿರುನಾಮವನ್ನು ಪ್ರತಿದಿನವೂ ಹೇಳುತ್ತಾ ಬಂದರೆ ಆ ಅಪ್ರಮೇಯ ಸ್ವಾಮಿ ನಮ್ಮ ಜೀವನದಲ್ಲಿ ನಮಗೆ ಅರ್ಥವಾಗದೇ ಇರುವ ವಿಷಯಗಳನ್ನು ಕೂಡ ಅರ್ಥವಾಗುವ ಹಾಗೆ ಆಶೀರ್ವಾದ ಮಾಡಿ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತಾನೆ. ಮುಂದಿನದು 47ನೆಯ ತಿರುನಾಮ ಹೃಷಿಕೇಶ ಅಂತ. ಶ್ರೀ ವಿಷ್ಣುವಿನ ಮೋಹಿನಿ ಅವತಾರವನ್ನು ನೋಡಿದ ಪರಮಶಿವ ಮನಸೋತು ಹೋಗುತ್ತಾನೆ ಅಂತ ಒಂದು ಚರಿತ್ರೆ ಇದೆ. ಅದನ್ನು ಮುಂದಿನ ತಿರುನಾಮದಲ್ಲಿ ತಿಳಿದುಕೊಳ್ಳೋಣ. ನಿಮಗೆ ವಿಷ್ಣು ಸಹಸ್ರನಾಮದ ಈ ಕಥೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಕೇಳುಗರೆ. ಅಪ್ರಮೇಯಾಯ ನಮಃ ಅಂತ ಕೂಡ ಕಮೆಂಟ್ ಮಾಡಿ. ಹಾಗಾದ್ರೆ ನಾನು ನಿಮಗೆಲ್ಲ ಮುಂದಿನ ಸರಣಿಯಲ್ಲಿ ಸಿಗ್ತೀನಿ ಕೇಳುಗರೆ. ಅಪ್ರಮೇಯಾಯ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.